ಮೊದಲನೇ ನಕ್ಷತ್ರ ಅಶ್ವಿನಿ ನಕ್ಷತ್ರ ಆಗಿರುತ್ತೆ. ಯಾವ್ದಾನ ಒಂದು ಸಬ್ಜೆಕ್ಟ್ ಕೊಟ್ಬಿಟ್ರೆ ಅದ್ರ ಬಗ್ಗೆ ಜಾಸ್ತಿ ಆಳವಾಗಿ ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು. ಇವ್ರಿಗೆ ಯಾರಾದ್ರೂ ಒಬ್ರು ಡಾಮಿನೇಟ್ ಮಾಡೋದು, ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತೆಲ್ಲ ಅಂದ್ರೆ ಇವ್ರು ಅದನ್ನ ಸಹಿಸ್ಕೊಳ್ಳೋದಿಲ್ಲ. ಯಾರ ಕೈ ಕೆಳಗಡೆನೂ ಇರೋದಕ್ಕೆ ಇಷ್ಟಪಡಲ್ಲ. ಬೇರೆಯವ್ರಿಗೆ ಯಾವಾಗ್ಲೂ ಉಪಕಾರ ಮಾಡ್ತಾ ಇರ್ತಾರೆ. ತಮ್ಮನ್ನ ತಾವು ಲಾಸ್ ಮಾಡ್ಕೊಳ್ಳೋದು ಜಾಸ್ತಿ. ಮ್ಯಾರೇಜ್ ಅಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ಯಾವುದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ನಕ್ಷತ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಕ್ಷತ್ರ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಒಬ್ಬ ಮನುಷ್ಯನಿಗೆ. ಯಾಕೆ ಅಂದರೆ ನಾವು ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದಾಗೂ ಕೂಡ ನಾವು ರಾಶಿ ನಕ್ಷತ್ರ ಹೇಳಿನೇ ಅರ್ಚನೆ ಮಾಡಿಸ್ಕೊಳ್ಳೋದು. ಸೊ ಈ ಕಾರಣದಿಂದ ನಕ್ಷತ್ರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಯಾವ ನಕ್ಷತ್ರದಲ್ಲಿ ನಾವು ಜನ್ಮ ತಾಳಿರ್ತೀವಿ ಅನ್ನೋದ್ರ ಮೇಲೇ ಯಾವ ದಶ ಶುರುವಾಗುತ್ತೆ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಅದ್ರ ಮೇಲೇ ನಮಗೆ ಫಲಗಳನ್ನ ಏನು ಹೇಗಿದೆ, ನಮ್ಮ ಜಾತಕ ಹೇಗಿದೆ ಅನ್ನೋದನ್ನ ವಿಮರ್ಶೆ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಸೊ ನಕ್ಷತ್ರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವತ್ತಿಂದ ನಾವು ನಕ್ಷತ್ರಗಳ ಬಗ್ಗೆ ಮಾತಾಡೋಣ. ಯಾವ ನಕ್ಷತ್ರದಲ್ಲಿ ಹುಟ್ಟಿರೋರ ಗುಣ ಸ್ವಭಾವ ಹೇಗಿರುತ್ತೆ, ಅವರು ಎಂಥ ದೇವತೆಗಳನ್ನ ಅವರು ಪ್ರಾರ್ಥನೆ ಮಾಡಬೇಕು, ಮತ್ತು ಯಾವ ಕೆಲಸಗಳನ್ನ ಮಾಡಿದ್ರೆ ಅವ್ರಿಗೆ ಅಭಿವೃದ್ಧಿ ಆಗತ್ತೆ, ಇದ್ರ ಬಗ್ಗೆ ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣ. ಮೊದಲನೇ ನಕ್ಷತ್ರ ಅಶ್ವಿನಿ ನಕ್ಷತ್ರ ಆಗಿರುತ್ತೆ. ಅಶ್ವಿನಿ ನಕ್ಷತ್ರದ 4 ಪಾದಗಳು ಕೂಡ ಪೂರ್ಣವಾಗಿ ಮೇಷರಾಶಿನಲ್ಲೇ ಇರುತ್ತೆ. ಸೊ ಈ ಅಶ್ವಿನಿ ನಕ್ಷತ್ರದ ಸ್ವಭಾವ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ಇದೇ ಮೊದಲನೇ ನಕ್ಷತ್ರ ಆಗಿರೋದ್ರಿಂದ ಇದೇ ಮೂಲ ಆಗಿರುತ್ತೆ. ಇದರ ಅಧಿದೇವತೆ ಅಂದರೆ ಇದನ್ನ ಆಡಳಿತ ನಡೆಸುವಂತಹ ದೇವತೆ ಕೇತು ಗ್ರಹ ಆಗಿರುತ್ತೆ. ಹಾಗೆ ಅಧಿದೇವತೆ ಅಂತ ಬಂದಾಗ ಅಶ್ವಿನಿ ಕುಮಾರರಾಗಿರ್ತಾರೆ. ಈ ಅಶ್ವಿನಿ ಕುಮಾರರು ಅಂತಂದ್ರೆ ಕುದುರೆ ಮುಖ ಇರುವಂಥವ್ರು ಅಂತ. ಈ ಅಶ್ವಿನಿ ದೇವತೆಗಳು ಯಾರು ಅಂತ ನೋಡಿದ್ರೆ ಸೂರ್ಯ ಮತ್ತೆ ಸನಾದೇವಿಯ ಮಕ್ಕಳಾಗಿರ್ತಾರೆ. ಸೊ ಕುದುರೆ ಮುಖ ಇರುವಂಥದ್ದು ಕೂಡ ಆಗಿರುತ್ತೆ. ಸೊ ಇವರ ಒಂದು ಗುಣ ಸ್ವಭಾವ ಹೇಗಿರುತ್ತೆ ಅಂತಂದ್ರೆ, ಕುದುರೆ ಅಂದ್ರೇನೆ ನಮ್ಮ ಮನಸ್ಸಲ್ಲಿ ಏನು ಆಲೋಚನೆ ಬರುತ್ತೆ, ಅತಿ ವೇಗವಾಗಿ ಓಡುವಂಥ ಪ್ರಾಣಿ ಅಂತ ಅಲ್ವಾ. ಸೊ ಹಾಗಾಗಿ ಇವರು ತುಂಬ ಸ್ಪೀಡ್ ಇರ್ತಾರೆ. ಎಲ್ಲ ಕೆಲಸದಲ್ಲೂ ಕೂಡ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರ್ತಾರೆ. ಇವರಿಗೆ ಸೋಂಬೇರಿತನ ಅಂದ್ರೇ ಇಷ್ಟ ಆಗೋದಿಲ್ಲ. ಯಾರಾದರೂ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅದನ್ನು ನೋಡಿದ್ರೇ ಇವ್ರು ಸಹಿಸ್ಕೊಳ್ಳಲ್ಲ. ಎಂಥ ಕೆಲಸ ಕೊಟ್ಟರು ಕೂಡ ತುಂಬ ಫಾಸ್ಟಾಗಿ ಮಾಡಿ ಮುಗಿಸುವಂಥ ಒಂದು ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ. ಮತ್ತು ಇವರ ಕೈಗುಣ ತುಂಬ ಒಳ್ಳೆ ಕೈಗುಣ ಆಗಿರುತ್ತೆ. ಯಾರಿಗಾದ್ರೂ ಕಾಯಿಲೆ ಬಂದಿದೆ ಅಂತಂದರೆ, ಹುಷಾರಿಲ್ಲ ಅಂತಂದರೆ, ಇವ್ರ ಕೈಯಿಂದ ಮೆಡಿಸಿನ್ಸ್ ತೊಗೊಂಡ್ರೆ ಅವರ ಕಾಯಿಲೆಗಳು ಗುಣಮುಖ ಆಗುತ್ತೆ. ಯಾಕಂದರೆ ಅಂಥ ಒಂದು ಒಳ್ಳೆ ಗುಣ ಇರೋಂಥ ಒಂದು ಕೈಗುಣ ಆಗಿರುತ್ತೆ ಇವ್ರದ್ದು. ಸ್ವಲ್ಪ ಕೋಪದ ಪ್ರವೃತ್ತಿಯವರು ಆಗಿರ್ತಾರೆ. ಅದೇ ರೀತಿಯಲ್ಲಿ ಸ್ವಲ್ಪ ಇವರು ಅಂಜಿಕೆ ಸ್ವಭಾವದವ್ರು ಕೂಡ ಆಗಿರ್ತಾರೆ. ಫ್ಯಾಮಿಲಿನ ತುಂಬ ಇಷ್ಟಪಡ್ತಾರೆ, ತುಂಬ ಪ್ರೀತಿಸ್ತಾರೆ. ಫ್ಯಾಮಿಲಿ ಚೆನ್ನಾಗಿ ಇಟ್ಕೊಬೇಕು ಅನ್ನೋದಕ್ಕೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ಇವ್ರು ತಯಾರಿರ್ತಾರೆ. ಆದರೆ ಇವರಲ್ಲಿ ಒಂದು ಸ್ವಲ್ಪ ಏನಂದರೆ ಏಕಾಂತತೆ ಕೂಡ ಜಾಸ್ತಿ. ನೋಡಿ, ಒಗ್ಗಟ್ಟಾಗಿರಬೇಕು, ನಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂತ ಎಷ್ಟು ಆಸೆ ಪಟ್ಟರು ಕೂಡ ಸಮ್ಟೈಮ್ಸ್ ಇವರೇನು ಮಾಡ್ತಾರೆ, ಸ್ವಲ್ಪ ಒಂಟಿತನವಾಗಿ ಇರೋದಕ್ಕೆ ಇಷ್ಟಪಡ್ತಾರೆ. ಏನಕ್ಕೆ ಅಂದರೆ ಮೈಂಡ್ ಯಾವಾಗಲೂ ಕೂಡ ಏನಾದರೂ ಒಂದು ರಿಸರ್ಚ್ ಮಾಡ್ತಾ ಇರುತ್ತೆ ಇವರಿಗೆ. ಯಾಕಂದರೆ ಕೇತು ಅಂದ್ರೇ ಹಾಗೆ ಅಲ್ವಾ, ಸ್ವಲ್ಪ ರಿಸರ್ಚ್ ಮಾಡೋದು, ಏನಾದರೂ ಆಲೋಚನೆ ಮಾಡೋದು, ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು. ಯಾವುದಾನ ಒಂದು ಸಬ್ಜೆಕ್ಟ್ ಕೊಟ್ಬಿಟ್ರೆ ಅದ್ರ ಬಗ್ಗೆ ಜಾಸ್ತಿ ಆಳವಾಗಿ ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು. ಇದೆಲ್ಲ ಇರೋದ್ರಿಂದ ಸ್ವಲ್ಪ ಇವರಿಗೆ ಒಂಟಿತನ ಜಾಸ್ತಿ ಇರುತ್ತೆ. ಇವರ ಗುಣ ಲಕ್ಷಣಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ಇವ್ರು ಯಾವಾಗಲೂ ಕೂಡ ಏಜ್ ಆಗ್ತಾ ಇದ್ರು ಕೂಡ ಇನ್ನೂ ಹೆಂಗಾಗಿ ಕಾಣಿಸ್ಕೊಳ್ಳೋಂಥ ಒಂದು ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ. ಯಾಕಂದರೆ ಇವರು ಯಾವಾಗಲೂ ಹೆಂಗಾಗಿರ್ತಾರೆ, ಸ್ವಲ್ಪ ಬಾಡಿ ಫಿಟ್ಟಾಗಿ ಇಟ್ಕೊಳ್ಳೋದು, ಅಥವಾ ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣಿಸೋವಂಥದ್ದು, ತುಂಬ ಆಕರ್ಷಕವಾದ ಒಂದು ಮುಖ ಲಕ್ಷಣ ಇವ್ರದ್ದಾಗಿರುತ್ತೆ. ಸೊ ಹಾಗಾಗಿ ಇವರು ಎಷ್ಟೇ ಏಜ್ ಆಗ್ತಾ ಕೂಡ ಇನ್ನೂ ಏಜ್ ಕಮ್ಮಿ ಏನೋ ಅನ್ನೋ ಥರನೇ ಇವ್ರು ಕಾಣಿಸೋಕ್ಕೆ ಶುರು ಮಾಡ್ಕೊತಾರೆ. ಮತ್ತು ಇವರಿಗೆ ತುಂಬ ಧಾರಾಳ ಸ್ವಭಾವ, ಅಥವಾ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಮನಸ್ಥಿತಿ ಇವ್ರಿಗಿರುತ್ತೆ. ಯಾರಾದರೂ ಇವ್ರ ಹತ್ರ ಕಷ್ಟ ಅಂತ ಹೋದರೆ ಸಾಕು, ತಮ್ಮ ಕೈಲಾಗಿದ್ದು ಎಷ್ಟು ಸಾಧ್ಯನೋ ಅಷ್ಟು. ಎಲ್ಲರೂ ಕೂಡ ಹಣಕಾಸು ಐಶ್ವರ್ಯ ಇರೋವಂಥವ್ರೇ ಆಗಿರಲ್ಲ ಅಲ್ವಾ. ಸೊ ಇವ್ರು ಏನಂತಂದರೆ ಇವ್ರ ಕೈನಲ್ಲಿ ಏನು ಸಹಾಯ ಮಾಡೋಕ್ಕೆ ಸಾಧ್ಯನೋ ಆ ಸಹಾಯನ ಇವರು ಮಾಡುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ಮತ್ತು ಇವರು ಯಾವಾಗಲೂ ಕೂಡ ಸ್ವತಂತ್ರ ಪ್ರಿಯರಾಗಿರ್ತಾರೆ. ಇವ್ರಿಗೆ ಯಾರಾದರೂ ಒಬ್ಬರು ಡಾಮಿನೇಟ್ ಮಾಡೋದು, ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತೆಲ್ಲ ಅಂದರೆ ಇವ್ರು ಅದನ್ನು ಸಹಿಸ್ಕೊಳ್ಳೋದಿಲ್ಲ. ಇವ್ರ ಮನಸ್ಸಿಗೆ ಏನು ಬರುತ್ತೋ ಅದನ್ನೇ ಇವ್ರು ಮಾಡೋದು. ಯಾರ ಕೈ ಕೆಳಗಡೆನೂ ಇರೋದಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಇವರು ಯಾವಾಗಲೂ ಆಲ್ಮೋಸ್ಟ್ ತನ್ನ ಸ್ವಂತ ಬಿಸ್ನೆಸ್ನ ಮಾಡುವಂಥವ್ರಾಗಿರ್ತಾರೆ. ಇವರಿಗೆ ಸೂಟಬಲ್ ಆಗುವಂತಹ ವೃತ್ತಿಗಳು ಯಾವುದು ಅಂತ ನೋಡೋಕೆ ಹೋದಾಗ ವೈದ್ಯಕೀಯ ವೃತ್ತಿ ಅಂದರೆ ಡಾಕ್ಟರ್ಸ್ ಫೀಲ್ಡು ತುಂಬಾ ಚೆನ್ನಾಗಿ ಇವ್ರಿಗೆ ಸೂಟ್ ಆಗುತ್ತೆ. ಟೀಚಿಂಗ್ ಫೀಲ್ಡ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಜ್ಯೋತಿಷ್ಯ ಶಾಸ್ತ್ರ, ಆಳವಾದ ಅಧ್ಯಯನ ಮಾಡುವಂಥ ಶಾಸ್ತ್ರ,
ಶಾಸ್ತ್ರಗಳು ಅಥವಾ ಸೈಂಟಿಸ್ಟ್ಗಳಾಗುವಂಥದ್ದು, ರಿಸರ್ಚ್ ಮಾಡುವಂಥದ್ದು ಇದೆಲ್ಲನೂ ಕೂಡ ಇವರಿಗೆ ಸೂಟ್ ಆಗುತ್ತೆ. ಜೊತೆಗೆ ಫೋಟೋಗ್ರಫಿ ಕೂಡ ಇವರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇನ್ನು ಇವ್ರಿಗೆ ಯಾವ್ಯಾವ ರೀತಿಯಾದ ಗುಣಗಳಿರುತ್ತೆ ಅಂತ ನೋಡಿದ್ರೆ, ಅಶ್ವಿನಿ ನಕ್ಷತ್ರದ ಮೊದಲನೇ ಪಾದದವರು ಸ್ವಲ್ಪ ಮುಂಗೋಪಿಗಳಾಗಿರ್ತಾರೆ. ಅದೇ ಎರಡನೇ ಪಾದದವರು ಬೇರೆಯವ್ರಿಗೆ ಯಾವಾಗಲೂ ಉಪಕಾರ ಮಾಡ್ತಾ ಇರ್ತಾರೆ. ತಮ್ಮನ್ನ ತಾವು ಲಾಸ್ ಮಾಡ್ಕೊಳ್ಳೋದು ಜಾಸ್ತಿ, ಮನೆಯವ್ರಿಗಿಂತ ಹೊರಗಡೆಯವ್ರಿಗೆ ಜಾಸ್ತಿ ಉಪಕಾರ ಮಾಡ್ತಾ ಇರ್ತಾರೆ. ಇನ್ನು ಮೂರನೇ ಅವ್ರು ಬಂದು ತುಂಬ ಶಾರ್ಪ್ ಇರ್ತಾರೆ, ತುಂಬ ನಾಲೆಡ್ಜ್ ಇರುತ್ತೆ, ಅವ್ರದ್ದು ಒಂದು ಮಾತುಕತೆನೇ ಒಂದು ಬೇರೆ ರೀತಿಯಾಗಿರುತ್ತೆ. ಇನ್ನು ನಾಲ್ಕನೇ ಪಾದದವರು ಸ್ವಲ್ಪ ಎಮೋಷ್ನಲ್ ಆಗಿರ್ತಾರೆ. ಸ್ವಲ್ಪ ಸಣ್ಣ ಪುಟ್ಟ ವಿಚಾರಕ್ಕೂ ಬೇಗ ಅವ್ರು ಎಮೋಷ್ನಲ್ ಆಗಿಬಿಡೋದು, ಫೀಲ್ ಮಾಡ್ಕೊಳ್ಳೋದು ಈ ಥರ ಆಗ್ತಾ ಇರುತ್ತೆ. ಮುಖ್ಯವಾಗಿ ಅಶ್ವಿನಿ ನಕ್ಷತ್ರದವರಿಗೆ ಸ್ವಲ್ಪ ಮ್ಯಾರೇಜಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ, ಏನಾದರೂ ಒಂದು ಸಮಸ್ಯೆಗಳು ಬಂದೇ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಜಾತಕನ ಒಂದ್ಸತಿ ನೋಡಿಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡಿಕೊಂಡು ಮದುವೆ ಮಾಡಬೇಕಾದ್ರೆ ಕರೆಕ್ಟಾಗಿ ಗಂಡು ಹೆಣ್ಣು ಮ್ಯಾಚ್ ಮಾಡಿ ಮದುವೆ ಮಾಡಿ, ಆವಾಗ ಬರುವಂಥ ಸಮಸ್ಯೆನ ಖಂಡಿತವಾಗ್ಲೂ ತಪ್ಪಿಸ್ಕೊಬೋದು. ಇವರು ಯಾವ ದೇವರನ್ನ ಪೂಜೆ ಮಾಡಬೇಕು ಅಂತ ನೋಡಿದ್ರೆ, ಇವ್ರು ಯಾವಾಗಲೂ ಕೂಡ ಗಣಪತಿ ಆರಾಧನೆ ಜಾಸ್ತಿ ಮಾಡಬೇಕಾಗತ್ತೆ. ಗಣಪತಿ ಮಂತ್ರಗಳನ್ನ ಯಾವಾಗಲೂ ಪಠನೆ ಮಾಡ್ಕೊಳ್ಳೋವಂಥದ್ದು, ಮತ್ತು ಅಶ್ವಿನಿ ನಕ್ಷತ್ರದ ಮೂಲ ಮಂತ್ರ ಅಂತ ಕೆಲವೊಂದು ಮಂತ್ರಗಳಿರುತ್ತೆ, ಆ ಮಂತ್ರಗಳನ್ನ ಇವರು ಪಠನೆ ಮಾಡ್ಕೊಳ್ಳೋದ್ರಿಂದ ಇವರ ಜೀವನದಲ್ಲಿ ಒಂದು ಏಳಿಗೆ ಅನ್ನೋದನ್ನ ಇವ್ರು ಖಂಡಿತ ನೋಡ್ಬೋದು. ಅಶ್ವಿನಿ ನಕ್ಷತ್ರದವ್ರಿಗೆ ಏನಾದರೂ ಕೇತು ದೋಷ ಆಗಿರ್ಬೋದು, ಮಂಗಳ ದೋಷ ಆಗಿರ್ಬೋದು, ಜಾತಕದಲ್ಲಿ ಏನಾದರೂ ಇತ್ತು ಅಂದರೆ ಸ್ವಲ್ಪ ಆತ್ರದ ಸ್ವಭಾವಗಳು ಜಾಸ್ತಿ ಆಗಿರುತ್ತೆ. ಇವ್ರಿಗೆ ಆಲ್ರೆಡಿ ಆತ್ರದ ಸ್ವಭಾವ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇವರೇನಾದರೂ ಒಂದು ಡಿಸಿಷನ್ ತೊಗೊಬೇಕು ಅಂತಂದಾಗ ಯಾರ್ದಾದ್ರೂ ಒಂದು ಸಲಹೆ ತೊಗೊಂಡು ಡಿಸಿಷನ್ ತೊಗೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಅದರಿಂದ ನೆಗೆಟಿವ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅಂದರೆ ಗ್ರಹಗಳದ್ದೇನಾದರೂ ಇವ್ರಿಗೆ ಸಮಸ್ಯೆಗಳಿದ್ದರೆ ಲಗ್ನದಲ್ಲಿ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದೇ ಅವ್ರಿಗೆ ಮುಖ್ಯವಾಗಿರುವಂಥ ನ್ಯೂನ್ಯತೆ ಅಂತ ಹೇಳ್ಬೋದು. ಸೊ ಇವರು ಪೋಷಣೆ ಮಾಡಬೇಕಾಗಿರೋ ಗಿಡಗಳ್ಯಾವುದು, ಗಿಡ ಮರಗಳ್ಯಾವುದು ಅಂತ ನೋಡಿದ್ರೆ, ಎಟ್ಟಿ ಮರ ಅಂತ ಒಂದು ಮರ ಬರುತ್ತೆ. ಆ ಮರಕ್ಕೆ ಪೋಷಣೆ ಮಾಡೋದಂದರೆ ಅದನ್ನು ತೊಗೊಂಡು ಬಂದು ಒಂದು ಬಾಟಲಿಗೆ ನೆಟ್ಬಿಟ್ಟು ಅದಕ್ಕೆ ನೀರು ಹಾಯಿಸಿ ಅದನ್ನು ಬೆಳೆಸುವಂಥದ್ದು, ಅಥವಾ ಎಲ್ಲೇ ಆ ಗಿಡ ಕಂಡರೂ ಕೂಡ ಅದಕ್ಕೆ ನೀವೇನಾದರೂ ನೀರು ಹಾಕೋದು ಅಥವಾ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಗ್ರಹ ದೋಷಗಳು ಕೂಡ ಪರಿಹಾರ ಆಗುತ್ತೆ. ಜೊತೆಗೆ ಯಾವಾಗಲೂ ಕೂಡ ಓಂ ಗಂ ಗಣಪತಿಗೆ ನಮಃ ಅನ್ನೋಂಥ ಮಂತ್ರನ ನೀವು ಪಠನೆ ಮಾಡಬೇಕಾಗತ್ತೆ. ಮತ್ತು ಕೇತು ಗ್ರಹದ ಗಾಯತ್ರಿ ಮಂತ್ರ ಅಂದರೆ ಕೇತು ಗಾಯತ್ರಿ ಮಂತ್ರ ಅಂತ ಬರುತ್ತೆ, ಆ ಮಂತ್ರನ ಪಠನೆ ಮಾಡ್ಕೊಳ್ಳೋದ್ರಿಂದನೂ ಕೂಡ ನಿಮ್ಮ ನಕ್ಷತ್ರದ ದೋಷಗಳು ಖಂಡಿತವಾಗ್ಲೂ ಪರಿಹಾರ ಆಗುತ್ತೆ. ಇನ್ನು ದಾನ ಮಾಡಬೇಕಾಗಿರುವಂಥ ಧಾನ್ಯಗಳ್ಯಾವುದು ಅಂತ ನೋಡಿದ್ರೆ, ಕಪ್ಪು ಎಳ್ಳಾಗಿರ್ಬೋದು, ಉದ್ದಿನ ಕಾಳುಗಳಾಗಿರ್ಬೋದು, ತೊಗರಿ ಬೇಳೆ ಆಗಿರ್ಬೋದು, ದಾನ ಮಾಡೋದ್ರಿಂದನೂ ಕೂಡ ಬಂದಿರುವಂತಹ ಗ್ರಹ ದೋಷಗಳು ಕೂಡ ನಿಮಗೆ ಕ್ರಮೇಣವಾಗಿ ರಿಡ್ಯೂಸ್ ಆಗುತ್ತೆ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.